ಬನ್ನಿ ಒಂದು ಬಿಸಿ ಬಿಸಿ ಸುದ್ದಿ ಬನ್ನಿ ಲೇ ಚಂಪತ್ ನೀನ್ ಬಾರೆ ಈ ಸುದ್ದಿ ಕೇಳ್ಬಿಟ್ರೆ ನೀವೆಲ್ಲರೂ ಆಶ್ಚರ್ಯದಿಂದ ಹಂಗಂಗೆ ಹಾಗಿರ್ಲಿ ಮೊದಲು ವಿಷಯ ಏನು ಅಂತ ಹೇಳು. ದೇವರು ಕೊಟ್ಟ ತಂಗಿ ಈ ನಮ್ಮ ಬೃಹತ್ ಬೆಂಗಳೂರಿನಲ್ಲಿ ಒಂದು ಹೊಸ ಕಂಪನಿ ಕಾಲಿಟ್ಟಿದೆ, ಫ್ಯಾಮಿಲಿ ಫುಡ್ ಪ್ರಾಡಕ್ಟ್ ಕಂಪನಿ ಅಂತ. ಇನ್ಮೇಲಿಂದ ನಾವೆಲ್ಲ ಅಲ್ಲಿಗೆಲ್ಲ ಹೋಗ್ಬಿಟ್ಟು ದಿನಸಿಗಳನ್ನ ತರಬೇಕಾಗಿಲ್ಲ. ತಿಂಗಳಾಗ್ತಿದ್ದಂಗೆ ರಪ್ಪ 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 ಅಂತ ಮನೆಗೆ ಬಂದು ರೇಷನ್ಗಳು ಬೀಳುತ್ತೆ ಕಣ್ರ. 10 ಕೆಜಿ ಅಕ್ಕಿ ತಗೊಂಡ್ರೆ 3/4 ಕೆಜಿ ಬೇಳೆ ಫ್ರೀ, 5 ಕೆಜಿ ಎಣ್ಣೆ ತಗೊಂಡ್ರೆ 1/4 ಕೆಜಿ ಬೆಣ್ಣೆ ಫ್ರೀ, ಈರುಳ್ಳಿ ತಗೊಂಡ್ರೆ ಬೆಳ್ಳುಳ್ಳಿ ಫ್ರೀ, ಬೆಳ್ಳುಳ್ಳಿ ತಗೊಂಡ್ರೆ ಈರುಳ್ಳಿ ಫ್ರೀ. ಇದನ್ನೆಲ್ಲ ಸುಮ್ಮನೆ ಕೊಡ್ತಾರೇನೋ? ಸುಮ್ಮನೆ ಕೊಡ್ಬೇಕು. ಅವರೆಲ್ಲರೂ ನಮ್ಮ ಅತ್ತೆ ಮಕ್ಕಳು. ಅದು ಹಂಗೆಲ್ಲ ಮಾತ್ರ ಶ್ರೀರಂಗಮ್ಮನವರೇ, ಮೊದಲನೇ ಬಾರಿಗೆ ನಾವು ಆ ಕಂಪ್ನಿಯವ್ರಿಗೆ 10,000 ರೂಪಾಯಿ ಕೊಟ್ಬಿಟ್ಟು ಸಂಘದ ಸದಸ್ಯತ್ವವನ್ನು ತಗೋಬೇಕು. ಆಮೇಲೆ ಪ್ರತಿ ತಿಂಗಳು 500 ತಗೋತಾ ಹೋದ್ರೆ ರೇಷನ್ ಮನೆ ಬಂದು ರಪ್ಪ ರಪ್ಪ ಬೀಳ್ತಾನೆ ಇರುತ್ತೆ. ಅಲ್ಲಪ್ಪ, ಈಗ ದಿನಸಿ ಬೆಲೆ ತರಕಾರಿ ಬೆಲೆ ತಿಳ್ಕೊಂಡೊಂದ್ ತರ ಇರುತ್ತೆ. ಅವ್ರ ಪಾಡಿಗೆ ಅದೇ ಕಳಿಸ್ತಾ ಇರ್ತಾರ. ಅಯ್ಯೋ ನ್ಯಾಯ ಅಂದ್ರೆ ನ್ಯಾಯ. ಒಂದು ಸಲ 10,000 ರೂಪಾಯಿ ಕಳಿಸ್ತೀವಲ್ಲ, ಅದು ರೇಟ್ ಹೆಚ್ಚಿಗೆ ಆಗಲಿ ಎಷ್ಟೇ ಕಮ್ಮಿ ಆಗಲಿ ಅವ್ರು ಕಳಿಸ್ತಾನೆ ಇರ್ತಾರೆ. ಆದ್ರೆ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ, ಈ 10,000 ರೂಪಾಯಿ ಕೊಟ್ಬಿಟ್ಟು ಯಾರು ಮೆಂಬರ್ ಆಗಿರ್ತಾರೋ ಅವ್ರು ವಿತ್ತಿನ 1 ತಿಂಗಳ ಒಳಗಡೆನೆ ಇನ್ನೂ 10 ಜನರನ್ನ ಮೆಂಬರ್ ಮಾಡಬೇಕು. ಮಾಡ್ಬಿಟ್ಟು ಫ್ರೀಯಾಗಿ ರೇಷನ್ ಒಂದು ಬೀಳ್ತಾನೆ ಇರುತ್ತೆ. ಏನೋ ಯಜಮಾನ್ರೆ, ಇಷ್ಟು ಪುಟ್ಟ ತಲೆದಲ್ಲಿ ಎಷ್ಟೊಂದು ಬುದ್ಧಿ ಇಟ್ಕೊಂಡಿದ್ದೀರಾ. ಆ ಬುದ್ಧಿ ಎಲ್ಲ ಸೋರ್ ಹೋಗೋ ಬದಲು ನನ್ನ ತಲೆಗೆ ಒಂದ್ ಸ್ವಲ್ಪ ತಳ್ಳಿ. ಏನು ಯಜಮಾನ್ರೆ, ಏನ್ ಇಷ್ಟೊಂದು ಖುಷಿಯಾಗಿದ್ದೀರಾ? ಏನ್ ಸಮಾಚಾರ? ಚಪ್ಪ ಚಪ್ಪನೆ ಕೊಡ್ತಾನೆ ನಾನು ಯಾರು ಅಂತ ಗೊತ್ತಾನೆ. ಗಂಡಗಡೆ ಒಂದ್ಸಲ ಕಟ್ಟ ಕಡೆ ಹಾಕೊಂಡು ಪಾಡ್ರಂಗ ಗಂಡಗಡೆ ಎರಡನೇ ಎತ್ತಿದ್ರು ದೀರ್ಘ ಬಾಗ ಎತ್ತಿದ್ರು ನೀರು ಕೆಲಸ ಮಾಡಿಬಿಟ್ಟ ಕಡೆ. ನಾನು ಮೆಂಬರ್ ಆಗೋದು ಏನು ಗೊತ್ತು, 10 ಜನರನ್ನ ಕರ್ಕೊಂಡು ಮೆಂಬರ್ ಮಾಡ್ಬಿಟ್ಟೆ. ಇನ್ಮೇಲಿಂದ ನಮ್ಮ ಮನೆಗೆ ರೇಷನ್ ಫ್ರೀಯಾಗಿ ಬರುತ್ತೆ. ಕೊಟ್ಟಪ್ಪ ನಿಮ್ಗೆ ಎಷ್ಟು ಬೇಕೋ ನಿಮ್ದು ಕಟ್ಕೊಂಡು ಸಾಯಪ್ಪ. ಹೊಸ್ತಾಗಿ ಮೆಂಬರ್ ಆಗಿದ್ಯಾ ಕಣೋ, ನಗ್ತಾ ನಗ್ತಾ ಇರೋದು ಬಿಟ್ಬಿಟ್ಟು ಯಾಕೋ ಕಣ್ಣೀರ್ ಆಗ್ತಾ ಇದೆಯಾ? ನನಗೆಲ್ಲ ಗೊತ್ತಾಯ್ತು ಬಿಡ. ಲೇ ಚಪ್ಪಚ್ಚ ಅದೇನಾಗಿದೆ ಗೊತ್ತೇನೆ, ಇವನು ನನ್ನ ಹಳೆ ಸ್ನೇಹಿತ ಕಾರ್ಕೊಂಡು ಹೋಗಿ ಹಿಂದೂ ಮುಂದೆ ನೋಡಿದ್ರೆ ಅದಕ್ಕೆ ಇವನು ಮೆಂಬರ್ ಮಾಡ್ಬಿಟ್ಟೆ. ಅವರು 1 ವರ್ಷಕ್ಕೆ ಆಗೋಷ್ಟು ರೇಷನ್ ಮನೆ ಕಳಿಸ್ಬಿಟ್ಟಿದ್ದಾರೆ. ಇರೋದು ಒಬ್ಬನೇ ಒಬ್ಬ. ಆ ರೇಷನ್ ತಗೊಂಡು ಏನಪ್ಪ ಮಾಡೋದು, ಎಲ್ಲ ವೇಸ್ಟ್ ಆಗುತ್ತಲ್ಲ ಅನ್ನೋ ಏಕಮಾತ್ರ ಕಾರಣಕ್ಕೆ ಗಳ 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 ಅಂತ ಅಳ್ತಾ ಇದ್ದಾನೆ. ನಾನು ಹೇಳೋದು ಸ್ವಲ್ಪ ಕೇಳು. ನಿನ್ ಮಾತು ಕೇಳ್ಕೊಂಡು ಮೆಂಬರ್ ಆದ್ನ ಆ ಕಂಪ್ನಿಗೆ ಫೋನ್ ಮಾಡಿದೆ. ಅದಕ್ಕಿಂತ ಜಾಸ್ತಿ ಬನ್ನಿ, ನಿಮ್ ಬೇಕಾದ ಎಲ್ಲ ಐಟಮ್ ಸಿಗುತ್ತೆ ಅಂತ ಒಂದು ಫೋನ್ ನಂಬರ್ ಹಂಗಿದ್ರೆ ಒಂದು ಟ್ರ್ಯಾಕ್ಟರ್ ಬಾಡಿಗೆ ತಗೊಂಡು ಒಂದಿಷ್ಟು ಚೀಲನೂ ತಗೊಂಡೋಗಿ ಇರೋ ಬರೋ ರೇಷನ್ ಎಲ್ಲ ತುಂಬಿಸ್ಕೊಂಡು ಮನೆ ಕಡೆ ಹೋಗೋದು ಬಿಡ್ಬಿಟ್ಟು ನಮ್ಮನೆ ಕಡೆ ಯಾಕಪ್ಪ ಬಂದಿರೋದು? ಆ ನಂಬರು ಯಾವುದೋ ಪಬ್ಲಿಕ್ ಟೆಲಿಫೋನ್ ಬೂತು. ನನ್ನ ಹತ್ರ 10,000 ರೂಪಾಯಿ ಕಿತ್ಕೊಂಡು ಮೆಂಬರ್ ಮಾಡ್ದಲ್ಲ, ಅವ್ರು ಯಾವುದೋ ಒಂದು ನಿನ್ ಫೋನ್ ನಂಬರ್ ಕೊಟ್ರಪ್ಪ. ಹೌದಪ್ಪ, ಅದನ್ನ ವಿಚಾರಿಸಿದಾಗ ಪಬ್ಲಿಕ್ ಬೂತ್ ಆಗಿತ್ತಪ್ಪ. ದೇವರಾಣಿಗೂ ಅದೇನೆ. ಸೆಕೆಂಡ್ ಸರ್ಕಾರಪ್ಪ ಎಡಗೆ ಎತ್ತಿರೋದು ಬಲಗೆ ಎತ್ತಿದ್ರ ಅದು ಮೆತ್ತ ಮುಗಿಯಲಿ ಎಂದ್ರೆಲ್ಲ ಮಕ್ಕ ಸಿಡಿತಾ ಇದೆ. ಅದು ನೋಡ್ರಪ್ಪ, ನೀವೆಲ್ಲರೂ ನನ್ನ ನಂಬ್ಕೊಂಡು ಹೆಂಗೆ ಮೆಂಬರ್ ಆದ್ರೂ ನಾನು ಹಾಗೇನೆ ಆ ನರಸಿಂಹಮೂರ್ತಿ ಅನ್ನೋದನ್ನ ನಂಬ್ಕೊಂಡ್ಬಿಟ್ಟು ಮೆಂಬರ್ ಆಗ್ಬಿಟ್ಟೆ ಕಣ್ರಪ್ಪ. ಅಭಿ ಆಯ್ತಾ, ಇಂಥ ಸುದ್ದಿಗೆಲ್ಲ ಹೋದ್ರೆ ಹೀಗೆ ಟೋಪಿ ಬೀಳೋದು. ಅಲ್ಲ ಮೇಡಮ್, 10,000 ರೂಪಾಯಿ ಅಂದ್ರೆ 10 ರೂಪಾಯಿ ಬೀಜನ ಕೆಲಸ ಮಾಡ್ತಾರ ಇವನು. ಇವನ್ನ ಸುಮ್ಮನೆ ಬಿಡ್ಬೇಕಾ? ಸುಮ್ಮನೆ ಬಿಡದ ಕೈ ಕಾಲು ಮುರಿದಾಕ್ಬಿಟ್ಟವನ. ನೀವು ನನ್ನ ಕೈ ಕಾಲು ಮುರಿದಾಕಿದ್ರೆ ಅಥವಾ ನಾನು ನಿಮ್ಮ ಕೈ ಕಾಲು ಮುರಿದಾಕಿದ್ರೆ ಕೈ ಕಾಲಿಗೆ ಏನ್ರೋ ಬೆಲೆ? ನಾನು ನೀವೇನೋ ಈ ಕಡೆ ಬಾರ ನೀನು. ಗಾಯದಗಳು ಮಕ್ಕಳು ಒಂದೇ ಏರಿಯಾದಲ್ಲಿ ಆಟ ಆಡ್ಬೇಡ್ರ. ಅಲ್ಲ, ನಾನು ನಿನ್ನ ಗಲಿ ಹೊಡೆದಿಲ್ವಾ, ನೀನು ನನ್ನ ಗಲಿ ಹೊಡೆದಿಲ್ವಾ? ನಾನು ನಿನ್ನ ಬುಗುರಿಗೆ ಎಷ್ಟು ಸಲ ಗಿಚ್ಚಿ ಇಟ್ಟಿಲ್ಲ, ನೀನು ನನ್ನ ಬುಗುರಿಗೆ ಎಷ್ಟು ಸಲ ಗಿಚ್ಚಿ ಇಟ್ಟಿಲ್ಲ. ಪಾಂಡುರಂಗ, ಈಗ ಅದಕ್ಕೆ ಏನ್ ಮಾಡ್ಬೇಕು ಅಂತ ನೋಡ್ರ ಮಹೇಶ ನರೇಶ, ಲಾಸ್ ಆದವರು ಬರೀ ನಾವು 3 ಅಲ್ಲ ಕಣ್ರಪ್ಪ, ಲಕ್ಷಾಂತರ ಜನ ಇರ್ತಾರೆ. ಅವ್ರನ್ನೆಲ್ಲ ಒಂದು ದೊಡ್ಡ ಚೌಲ್ಟ್ರಿ ಒಳಗಡೆ ಕೂಡಾಕೋಣ, ಮುಂದ್ಗಡೆ ಒಂದು ದೊಡ್ಡ ಡ್ರಮ್ನ ಮಡ್ಕೊಳ್ಳೋಣ, ಅದಕ್ಕೆ ಒಂದಿಷ್ಟು ಇಲಿ ಭಾಷಣ ಬೆರೆಸೋಣ, ಸಾಮೂಹಿಕವಾಗಿ ಕುಡಿದ್ಬಿಟ್ಟು ಕಣ್ಮುಚ್ಬಿಡೋಣ ಕಣ್ರ. ಸರಿ, ನಾವಿಬ್ಬರು ವಿಷ ಕುಡ್ದು ನಿನ್ನ ಹೆಸರನ್ನ ಬರ್ದಿಟ್ಬಿಟ್ಟು ಹೋಗ್ತೀವಿ. ಲೇ ಪಾಂಡ್ರಂಗ, ನಮ್ಗೆ ಜೇಡಿ ಮಣ್ಣು ಕೆಂಪು ಮಣ್ಣು ಅಂತ ಇರ್ತಿಲ್ಲ, ನಿನ್ ತಲೆಲಿರೋದು ಯಾವ ಮಣ್ಣು? ಮಣ್ಣಲ್ಲ ಇರೋದು ಗೊಬ್ಬರ. ಹೋಗೋದ್ರಲ್ಲಿ ಹಬಿ ನಂಬರ್ 1. ಇವ್ರೊಬ್ರೇ ಅಲ್ಲ, ಗಂಡಸ್ರೆ ಹೇಗೆ ಕರೆಕ್ಟ್ ಆಗಿ ಹೇಳಿದ್ರಿ ಜಾಜಿ ಅವರ. ಏನು ಮೋಸ ಹೋಗ್ಲೇನ್ರಿ, ನಾವೇನೀಗ ಮೋಸ ಹೋಗೇ ಬಿಟ್ಟಿವಾ? ಅವ್ನು ಅಲ್ಲಿ ಇಲ್ಲಿ ಇರ್ತಾನೆ, ಎಲ್ಲರೂ ಸೇರ್ಕೊಂಡು ಹೋಗ್ತೀವಿ, ನಮ್ಮ ದುಡ್ಡು ವಸೂಲಿ ಮಾಡ್ಕೊಂಡು ಬರ್ತೀವಿ. ಒಂದನ್ನ ಸ್ಪಷ್ಟವಾಗಿ ತಿಳ್ಕೊಂಬಿಡಿ ಜಾತಿ ಜಂಬಲ್ ದಿನಿಯವರೇ, ಈ ಮೋಸ ಹೋಗೋದ್ರಲ್ಲಿ ಹೆಂಗಸ್ರೆ ನಂಬರ್ 1, ಅದರಲ್ಲೂ ನೀವಂತೂ ಅವ್ರಿಗಿಂತೂ ನಂಬರ್ 1. ಹಬಿ ಟೇಕ್ ಬ್ಯಾಕ್ ಯುವರ್. ನಾನು ಹಿಂದೆ ಯಾವತ್ತೂ ಮೋಸ ಹೋಗಿಲ್ಲ, ಮುಂದೆ ಮೋಸ ಹೋಗೋದು ಇಲ್ಲ. ನೀವ್ ಅದ್ ಹೇಗ್ ಮೋಸ ಹೋಗೋದಿಲ್ವೋ ನಾನು ನೋಡ್ತೀನಿ.
Chelsea? I'm San Francisco. ನಮ್ಮ ಒಬಾಮ ನಿಮಗೆ ಟಾಟಾ ಹೇಳೋದಕ್ಕೆ ಹೇಳ್ತಾರೆ. ಥ್ಯಾಂಕ್ ಯು. ನೀವು ಫಾರಿನ್ ಅಲ್ಲಿ ಇದ್ರು ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಅದು ನಾವು ಅಂಗನವಾಡಿ ಹೋಗಿದ್ದೀಯಲ್ಲ ಇಲ್ಲೇ ನಮ್ಮ ಅಜ್ಜ ಇಂಡಿಯಾ ನೋಡಕ್ಕೆ ಅಂತ ಇಲ್ಲಿ ಬಂದಿದ್ದ. ಆದ್ರೆ ಇಲ್ಲಿ ಕಂಡಿದ್ದು ನಮ್ಮ ಅಜ್ಜಿ ಹೋಗಿ ಮದುವೆ ಆಗ್ಬಿಟ್ಟ. ಹಾಗಾಗಿ ನಮ್ದು ವ್ಯವಹಾರ ಎಲ್ಲ ಅಲ್ಲಿ, ವಹಿವಾಟು ಮಾತ್ರ ಇಲ್ಲಿ. ಅಂದ್ರೆ ನನಗೆ ತುಂಬಾ ಇಷ್ಟ. It's a very sweet language, you know. ಐ ಡೋಂಟ್ ನೋ. ನೀವಿಬ್ರು ನಮ್ಮನೆಗೆ ಯಾಕೆ ಬಂದ್ರಿ? ಹನಿಮೂನ್ಗೆ ಅಂತ ಬಂದಿದ್ವಿ. ಮತ್ತೆ ನಿಮ್ಗೆ ಹನಿಮೂನು ಆಗಿದೆಯಾ? ಇಲ್ಲ. ಯಾಕೆ ಮದುವೆ ಆಗಿ ಮಾರನೇ ದಿನ ಹೆಜ್ಮಾಡ್ರು ಸತ್ತೋಗ್ಬಿಟ್ರ? ನೋ ಡಾಕ್ಟರ್ ಅಭಿಷ್, ಇದು ನನ್ನ ಪರ್ಸನಲ್ ಮ್ಯಾಟರ್. ನಿಮ್ಮ ವಿಷಯ ಹೇಳಿ. ಇನ್ನು ನನ್ನ ಕ್ಲಾರ ಹೇಳಲ್ಲ, ಬಾಂಬೆ ನೋಡ್ಬೇಕು ಅಂತ ಬಯಸಿದ್ರು. ಬಾಂಬೆನಲ್ಲಿ ನಾನು ಎಲ್ಲದನ್ನು ತೋರಿಸಿದೆ. ಆದ್ರೆ ಇವಳು ಕೊನೆಗೆ ಅದೇನೋ ಬಸ್ರಿ ಬೈಕ್ ತರ ಅವ್ರು ಬಜಾರ್ ನೋಡ್ಬೇಕು ಅಂತ ಬೇಡ, ನಮ್ಮ ಅಜ್ಜಿಗೆ ಅಜ್ಜಿ ಸಿಕ್ಕಿದ್ದು ಅಲ್ಲೇ ಅಂತ ನಾನು ಬಂದ್ಕೊಂಡೆ. ಅದು ಕೇಳಿಲ್ಲ. ಆಯ್ತು ಬಾ ಅಂತ ಕರೆದುಕೊಂಡು ಹೋದೆ. ಯಾವ ಮನೆ ಒಬ್ಬ ಚೋರ ಬಂತು, ನಮ್ಮ ಜೇಬಿನಲ್ಲಿರೋದನ್ನೆಲ್ಲ ಚೋರಿ ಮಾಡಿ ನಮ್ಮಿಬ್ರು ಬಜಾರಲ್ಲಿ. ಅಲ್ಲೇನ ನಿಮ್ ಪೈಜಾಮ ಕಳೆದೋಗಿದ್ದು. ನಿಮ್ಮಿಂದ ಒಂದು ಸಣ್ಣ ಹೆಲ್ಪ್ ಆಗ್ಬೇಕಾಗಿತ್ತು. ಇವ್ರ ಸೈಡಿನ ಪೈಜಾಮ ನಮ್ಮ ಹತ್ರ ಇಲ್ಲ. ಡಾಕ್ಟರ್ ಅಭಿಷ್, ನಿಮ್ಗೆ ನಮ್ಮಿಂದ ಏನ್ ಹೆಲ್ಪ್ ಆಗ್ಬೇಕಾಗಿತ್ತು? ಫೋನ್ ಕಾಲ್ ಮಾಡಿದ್ರೆ ಸ್ವಿಸ್ ಬ್ಯಾಂಕ್ ಇಂದ ಮನಿ ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ. ಏನ್ ಮಾಡೋದು, ಫೋನ್ ಕೂಡ ಚೋರಿ ಆಗ್ಬಿಡುತ್ತೆ. ಹಾಗಾಗಿ ಒಂದ್ ಸ್ವಲ್ಪ ಮನಿ ಬೇಕಿತ್ತು. ಮನಿ ಬೇಕಾಗಿತ್ತಾ? ಸಾರಿ, ನಾವು ಸಾಲ ಕೊಡಲ್ಲ. ಜಾಜಿ ಅವರೇ, ಯಾವುದೇ ಕಾರಣಕ್ಕೂ ದುಡ್ಡು ಕೊಡಕ್ ಹೋಗ್ಬಿಡಿ. ದುಡ್ಡು ಇಸ್ಕೊಂಡು ಅವ್ರು ಟೋಪಿ ಹಾಕ್ಬಿಟ್ರೆ ಏನ್ ಮಾಡೋದು? ತಡಿಯ, ನೀ ಸ್ವಲ್ಪ ತಡಿಯ. ನಿಮ್ದು ಹಿಂದಿ ಅಂತ ಎಂಥದ್ದು ಮೆಂಟಾಲಿಟಿ ಅಂತ ನಮ್ದು ಪೈಜಾಮ ಹೋದಾಗಲೇ ನಮಗೆ ಗೊತ್ತಾಗ್ತದೆ. ಸಾಲ ಕೊಡಿ, 1 ಲಕ್ಷ ಕೊಡಿ, ನಾವು ನಿಮ್ಗೆ ಅದಕ್ಕೆ ಬದಲಾಗಿ ಪೇಮೆಂಟ್ ಕೊಡ್ತೇವೆ. 1 ವಾರದ ಮಟ್ಟಿಗೆ ಮಾತ್ರ. ಆಮೇಲೆ ನಿಮ್ಮ ದುಡ್ಡು ನಾವು ನಿಮ್ಗೆ ವಾಪಸ್ ಕೊಡ್ತೇವೆ. ನಮ್ಮ ಡೈಮಂಡು ನೀವು ನಮಗೆ ವಾಪಸ್ ಕೊಡಿ. ಎಷ್ಟೊಂದು ಫಳ ಅಂತ ಹೊಡಿತಾರೆ. ಒಂದೊಂದು ಲಕ್ಷ ಬೆಲೆ ಬಾಳುತ್ತೆ. ಏನೇ ಮಾಡೋದೀಗ? ಇದನ್ನ ಬಂದು ಹಿಡ್ಕೊಂಡು ಅವ್ರಿಗೆ 1 ಲಕ್ಷ ಕೊಟ್ಬಿಡಿ. ಇನ್ಕೇಸ್ ಅವ್ರು ಒಂದು ವಾರದಲ್ಲಿ ಬರ್ಲಿಲ್ಲ ಅಂದ್ರೆ ಈ ಡೈಮಂಡ್ ನಮಗೆ. ಒಂದ್ ನಿಮಿಷ, ಮನಿ ತಗೊಂಡ್ ಬರ್ತೀನಿ. ಏನೋ ಬ್ಯಾಂಕಿಗೆ ಹೋಗ್ಬಿಟ್ಟು ಮಾಡಿ. ನನ್ನ ಹಬ್ಬಿಗೆ ಗೊತ್ತಿಲ್ದಾಗೆ ಒಂದು ಲಕ್ಷ ಬಜೆಟ್ ಇದೆ. ಒಂದು ನಿಮಿಷ ತರ್ತೀನಿ. ಈ ಬಾಲ್ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ. ನೀ ಏನ್ ಹೇಳ್ತೀಯಾ? ನೀ ಹೆಂಗೆ ಹೇಳ್ತಿ ಹಂಗೆ. ತಗೊಳ್ಳಿ, 1 ಲ್ಯಾಕ್. ನಿಮ್ ಹೆಸರೇನು? ಚಾಜಿ. ಚಾಚಿ ಅವರೇ, ನಾವು ನಿಮ್ಗೆ ಡೈಮಂಡ್ಸ್ ಕೊಟ್ಟಿದೀವಿ. ನೀವ್ ನಮ್ಗೆ 1 ಲ್ಯಾಕ್ ರೂಪಾಯಿ ಕೊಟ್ಟಿದ್ದೀವಿ. ಇದಕ್ಕೇನಾದ್ರು ಒಂದು ಅಗ್ರಿಮೆಂಟ್ ಆಗ್ಬೇಕಲ್ಲ. ಈ ಪೇಪರ್ ಮೇಲೆ ಸೈನ್ ಮಾಡಿ. ಅಷ್ಟೇ ತಾನೇ? ಎಷ್ಟು ಬೇಕಾದ್ರೂ ಸೈನ್ ಮಾಡ್ತೀನಿ. ಇದೇ ಮಾತನ್ನ ನೀವು ಬೇರೆ ಯಾರಾದ್ರೂ ಹೇಳಿದ್ರೆ ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂತಾರೆ. ನೀವು ಬೀದಿಗೆ ಬರ್ತೀರ. ಡೈಮಂಡ್ಸ್ನವರು ಇದನ್ನ ಅಡೆ ಇಟ್ಟು 1 ವಾರ ಆಯ್ತು. ಇವತ್ತೇ ಬಿಡಿಸ್ಕೊಂಡು ಹೋಗೋಕೆ ಕಡೆ ದಿನ. ಅವ್ರು ಇನ್ನೂ ಬಂದೇ ಇಲ್ಲ. ಅವ್ರು ಬರ್ಲಿಲ್ಲ ಅಂದ್ರೆ ಈ ಡೈಮಂಡ್ಸ್ ಎಲ್ಲ ನನಗೆ. ಒಂದು ಡೈಮಂಡ್ ಕೊಡ್ಬೇಕು. ಓಕೆ ಓಕೆ, ಓನ್ಲಿ 1. ನನಗೊಂದು, ಅಮ್ಮನ್ಗೊಂದು, ತಪ್ಪನ್ಗೊಂದು. ಮನೇಲಿ ಇರೋದಕ್ಕೆಲ್ಲ ಕೊಟ್ಬಿಟ್ರೆ ನನ್ಗೆ ಉಳಿಯುತ್ತೆ. ಪೌಚು. ಜಾಜಿ ಅವರೇ, ಆಯ್ತು. ನಿಮ್ಗೆ ಡೈಮಂಡ್ಸ್ ಅಂದ್ರೆ ಗೊತ್ತಾ? ನೋಡಿ, ಇದೆ ಡೈಮಂಡ್. ಕಟ್ಕೊಂಡೂನೇ ಗೊತ್ತು, ಡೈಮಂಡ್ ಗೊತ್ತಿಲ್ಲ. ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಇದಕ್ಕೆ ಎಷ್ಟು ಕೊಡ್ಬೋದು? 10, 12. ನಾನು ಹೇಳಿದ್ದು ಲ್ಯಾಕ್ಸ್ ಅಲ್ಲ, ರುಪೀಸ್ ಅಲ್ಲಿ. ಇದು ಸಂತೆಲ್ ಸಿಗೋದು ಕಟ್ ಮಾಡೋ ಗ್ಲಾಸ್ ಪೀಸು. ಕಡೆಗೂ ಮೋಸ ಹೋಗ್ಬಿಟ್ರಲ್ಲ. ನಮ್ಮ ಯಜಮಾನ್ರು ಮಾತ್ರ ಮೋಸ ಹೋಗೋದು ಅಂತ ಅನ್ಕೊಂಡಿದ್ರು. ಈಗ ಇವರೇ ಮೋಸ ಹೋಗ್ತಿದ್ದಾರೆ. ನೀನ್ ಹೇಳ್ಬೇಕಿತ್ತಾನೆ ನಾನು ತಗೊಂಡಿದ್ದು. ನಾನು 100 ಹೇಳ್ತೀನಿ ಅದಕ್ಕೆ. ಹಾಗಂತ ನೀವು ನನ್ನ ಮಾತು ಕೇಳ್ಬಿಡ್ತೀರಾ? ನೀವು ತುಂಬಾ ಮೋಸ ಹೋದ್ರಿ ತಾಯಿ. ಇದನ್ನ ಮೋರಿ ಬಿಸಾಕಿದ್ರು ನಾಯಿ ಕೂಡ ಮೋಸಲ್ಲ. ಹಲೋ ಲೇಡಿ, ನಿಮ್ಮ 1 ಲಕ್ಷ ನಾನು ನಿಮ್ಗೆ ವಾಪಸ್ ಕೊಡ್ತೀನಿ. ನಮ್ಮ ಡೈಮಂಡ್ ನಮಗೆ ಕೊಡಿ. ಇದ್ರೇನ ಬಾಕಿ? ಹೇಳ್ಬಿಡಿ. ಇಟ್ಟುಕೊಂಡು ನನಗೆ ಯಾವ್ದು ಡೂಪ್ಲಿಕೇಟ್ ಕೊಡ್ತೀರಿ? ನೀವು ನನಗೆ ಕೊಟ್ಟಿದ್ದೇ ಇದು. ಏನು
ಫಾರಿನರ್ಗೆ ನೀವೆಲ್ಲ ಸೇರ್ಕೊಂಡು ಮೋಸ ಮಾಡ್ತೀರಿ. ಶೇಟ್ಜಿ, ಅದನ್ನ ನೀವು ಇನ್ನೊಂದ್ಸಲ ಚೆಕ್ ಮಾಡಿ ಹೇಳಿ ಅವ್ರಿಗೆ. ಆಗ್ಲೇ ಚೆಕ್ ಮಾಡಿದ್ನಲ್ಲಮ್ಮ, ಇದು ಡೂಪ್ಲಿಕೇಟ್ ಡೈಮಂಡ್ಸು. ಏನು ಹೀಗೆ ಹೇಳ್ತೀರಾ ನೀವು? ಒಂದು ನಿಮಿಷ ಇರಿ. ಡೈಮಂಡ್ ತೆಗೆಯಕ್ಕೆ ಬಿಡಿ. ಇದು ಒರಿಜಿನಲ್, ಲಕ್ಷ ಲಕ್ಷ ಬೆಲೆ ಬಾಳುತ್ತೆ. ನನ್ನ ಹತ್ರ ಕೊಡು. ಇಂಥ ಒರಿಜಿನಲ್ ಅನ್ನ ನಾನು ಇವರಿಗೆ ಕೊಟ್ಟಿದ್ದೆ. ಅದನ್ನ ಇವ್ರ ಹತ್ರ ಇಟ್ಕೊಂಡು ನಂಗೆ ಯಾವ್ದು ಹೊರಗಿರೋ ಲಾರಿದು ಕಾಸು ಕೊಟ್ಟಿದ್ದಾರೆ. ನೀವು ಫಾರಿನರ್ಗೆ ಮೋಸ ಮಾಡ್ತೀರಿ. ಅಮೆರಿಕಾನದು ಅಡ್ವರ್ಟೈಸು ನೋಡಿಲ್ಲ. ಅದನ್ನ ನೋಡಿದ ಮೇಲೂ ನಿಮ್ಗೆ ಬುದ್ಧಿ ಬಂದಿಲ್ಲ. ಚೋಪಿವಾಲ ನೀನು ನಿಂತ ಬಾಲ. ಅದು ಚೋಪಿವಾಲ ತಪ್ಪಲ್ಲ ಅವ್ರದ್ದೇ ಅಂತ ನೀನು ನನ್ನ ಪರವಾಗಿ ಮಾತಾಡಿದ್ರೆ ನಾನು ನಿನಗೆ 10 ಲಕ್ಷ ರೂಪಾಯಿ ಬೆಲೆ ಬಾಳೋ ಒಂದು ಡೈಮಂಡ್ ಕೊಡ್ತೇನೆ. ಭಗವಾನ್ ಹಾಗೆ ಹೇಳ್ತಾರೆ. ಚೋಪಿವಾಲ ಮಾತು ಹಾಡು. ಅವ್ರು ಕೊಟ್ಟು ಒರಿಜಿನಲ್ ಡೈಮಂಡ್ಸ್ ನ ಮುಚ್ಚಿಟ್ಟು ಡೂಪ್ಲಿಕೇಟ್ ಕೊಡ್ತಾ ಇದ್ರಲ್ಲ, ಇದು ನೀವು ಮಾಡ್ತಾರೆ ಸರಿನಾ? ನಾನು ಈ ವಿಷಯನ ಈಗ ಬಿಡಲ್ಲ. ಕರೆಕ್ಟ್ ಆಗಿ ಮನಮೋಹನ್ ಸಿಂಗ್ ಜೊತೆ ಮಾತಾಡ್ತೇನೆ. ನನ್ನ ಮಾತು ಕೇಳಿಲ್ಲ ಅಂದ್ರೆ ನಮ್ಮ ಒಬ್ಬಮ್ಮನ್ನೇ ಕರ್ಕೊಂಡ್ಬಂದು ಎಲ್ಲರನ್ನು ಬೆಂಡು ಹತ್ತಿಸ್ತಾರೆ. ಇಲ್ಲಾಂದ್ರೆ ನಾವು ಹೊಸ ಮೆಟ್ರೋದಲ್ಲಿ ತುಂಬಿಸ್ಕೊಂಡು ಹೋಗಿ ಫಾರಿನ್ ಜೈಲ್ ಹೊರಗೆ ತುಂಬುತ್ತೇನೆ. ನೋಡಿ, ನೀವು ನನಗೆ 1 ಲಕ್ಷ ರೂಪಾಯಿ ಕೊಡದೇ ಇದ್ರೂ ಪರವಾಗಿಲ್ಲ, ನೀವು ಡೈಮಂಡ್ಸ್ ತಗೊಂಡು ಹೋಗ್ತಾ ಇರಿ. ಇದು ಯಾವನಾದ್ರೂ ಒರಿಜಿನಲ್ ಡೈಮಂಡು ಅಂತಾನೆ? ಅದೆಲ್ಲ ಗೊತ್ತಿಲ್ಲ ನನಗೆ. 1 ಲಕ್ಷಕ್ಕೆ ನಾನು ಹಾಗಲ್ಲ ಪಕ್ಕದ. ಆ 1 ಲಕ್ಷದ ಮೇಲೆ ಇನ್ನು 50,000 ಕೊಟ್ಟರೆ ನನ್ನ ಪಾದಿಗೆ ನಾನು ಹೋಗ್ತೀನಿ. ಅಷ್ಟೇ ತಾನೇ? ಒಂದ್ ನಿಮಿಷ. ಮೊದಲು 1 ಲಕ್ಷ ರೂಪಾಯಿ ಹೋಯ್ತು, ಈಗ 50,000 ರೂಪಾಯಿನೂ ಕಿತ್ಕೊಂಡು ಹೋಗ್ತಾ ಇದೆ. ಅದನ್ನ ಅವರಿಗೆ ಹೇಳು. ಅಲ್ಲ, ಎಕ್ಸ್ಕ್ಯೂಸ್ ಮೀ, ತಗೊಳ್ರಿ ನಿಮ್ಮ 50,000 ತಗೊಂಡು ಹೋಗ್ತಾ ಇರಿ. ಮೋಸ ಮಾಡ್ತೀನಿ. ಈಗ ನಮಗೆ ಎಲ್ಲ ಗೊತ್ತಾಯ್ತು. ವೈಟಾಗಿ ಇರೋದೆಲ್ಲ ಹಾಲು ಅಲ್ಲ ಅಂತ. ರೀ, ಜಾಸ್ತಿ ಮಾತಾಡ್ಬಿಡಿ. ಗೆಟ್ ಲಾಸ್ಟ್. ಫಾರಿನವ್ರ ಮೇಲೆ ನೀವು ರೋಪ್ ಮಾಡ್ತೀರಿ. ಇನ್ನು 20,000 ರೂಪಾಯಿ ಹೆಚ್ಚು ದಂಡ ಹಾಕ್ತೀನಿ. ಸಾರಿ, ಪ್ಲೀಸ್ ಗೋ, ಪ್ಲೀಸ್. ಥ್ಯಾಂಕ್ ಯು ವೆರಿ ಮಚ್. ಯಾರು ಇವರು? ಡೈಮಂಡ್ಗಳು ಹಾಕಿದ್ರು ಹೌದು ಅಲ್ಲ ಅಂತ ಚೆಕ್ ಮಾಡುವಂತ ಡೈಮಂಡ್ ಫ್ಯಾಕ್ಟರ್ ಇವರು. ಇವರಿಗೆ ನಾನು ಒಂದು ಒರಿಜಿನಲ್ ಡೈಮಂಡ್ ಕೊಡ್ತೇನೆ ಅಂತ ಹೇಳಿದ್ದೀನಿ. ಆಕಾಶದಲ್ಲಿ ನಕ್ಷತ್ರಗಳು ಕಾಣ್ತಲ್ಲ, ಅಂದ್ರೆ ಸ್ಟಾರ್, ಆದ್ರಿಂದ ಒಂದು ಡೈಮಂಡ್ ನ ಕೊಡ್ತೀರಿ. ಅದು ಹೊತ್ತಿನಲ್ಲಿ ನಕ್ಷತ್ರ ಕಾಣುತ್ತಾ? ಹಾ, ಸ್ಟಾರ್ ನ ಮನ್ಸಲ್ಲಿ ಅನ್ಕೊಂಡು ಕಣ್ ಮುಚ್ಕೊಂಡು ಆಕಾಶ ನೋಡಿದ್ರೆ ಕಾಣುತ್ತೆ. ಹೇ ಭಗವಾನ್, ಡೈಮಂಡು ಡೂಪ್ಲಿಕೇಟು, ಮನುಷ್ಯರು ಡೂಪ್ಲಿಕೇಟು. ಹೇ ಭಗವಾನ್. ಅಲ್ಲಮ್ಮ, ನನ್ನ ಮಗನ್ನ ಮೋಸ ಹೋಗ್ತಾನೆ ಅಂತ ಗೇಲಿ ಮಾಡ್ತಿದ್ದಲ್ಲ, ಈಗ ಯಾರು ಮೋಸ ಹೋಗಿತ್ತು? ಮೊದಲು 1 ಲಕ್ಷ ಹೋಯ್ತು ಅಂತೆ, ಆಮೇಲೆ 50,000 ರೂಪಾಯಿನೂ ಕಿತ್ಕೊಂಡು ಹೋಯ್ತು. ಹೀಗೆ ಮೋಸದ ಮೇಲೆ ಮೋಸ ಹೋಗ್ತಾನೆ ಇದ್ದಾರೆ. ಹೇಳಕ್ ಮಾತ್ರ ಹೆಂಗಸರು ತುಂಬಾ ಬುದ್ಧಿವಂತರು, ಗಂಡಸರು ದೊಡ್ಡರು ಅಂತ. ಚಂಪಾ, ಡೋಂಟ್ ಟಾಕ್ ರಮೇಶ್. ಇದನ್ನ ಮಾತ್ರ ಚೆನ್ನಾಗಿ ಹೇಳ್ತೀರಾ. ಹಲೋ ಮೇಡಮ್, ಡೈಮಂಡ್ಸ್ ಕೊಟ್ಟಿದ್ನಲ್ಲ, ಎಸ್ ಎಸ್. ನಿಮ್ 1 ಲ್ಯಾಕ್ ನಿಮಗೆ ಕೊಡ್ತಾ ಇದ್ದೀನಿ. ಆ ಡೈಮಂಡ್ಸ್ ನಾನು ವಾಪಸ್ ಕೊಟ್ಬಿಡಿ. ನಾನು ಆಲ್ರೆಡಿ ಡೈಮಂಡ್ಸ್ ನ ಕೊಟ್ಟಾಯ್ತು. What are you talking? How disgusting. ಯಾರಿಗೆ ಕೊಟ್ರಿ ಅದನ್ನ? ನೀವು ಬರ್ಕೊಟ್ಟಿರೋ ಬಾಂಡ್ ಪೇಪರ್ ನನ್ನ ಹತ್ರನೇ ಇದೆ. ಇದೆ ಇದೆ, ಆದ್ರೆ ಡೈಮಂಡ್ಸ್ ನಾನು ಕೊಟ್ಬಿಟ್ಟೆ. ದಿನ ಉಪ್ಪಿಟ್ಟು ತಿಂದು ತಿಂದು ನಿಮ್ ತಲೆ ಕಾಂಕ್ರೀಟ್ ಆಗ್ಬಿಟ್ಟಿದೆ. ಈ ಸಿಗ್ನೇಚರ್ ನಿಮ್ದನ್ನ ನೋಡಿ. ಎಸ್, ಆಫ್ ಕೋರ್ಸ್. ಓ ಮೈ ಗಾಡ್, ನಾನು ಇದಕ್ಕೆ ಸೈನ್ ಮಾಡ್ಬೇಕಾದ್ರೆ ಇಷ್ಟೊಂದು ಮ್ಯಾಟರ್ಸ್ ಇರಲಿಲ್ಲ. ಡೈಮಂಡ್ ಸಿಗ್ತದೆ ಅನ್ನೋ ಖುಷಿಗೆ ಹೋಗ್ತೇನೆ ಸೈನ್ ಮಾಡ್ಬಿಟ್ಟಿದ್ದೀರಾ. ನೋಡಿ, ನಿಮ್ ಹತ್ರ ಜಾಸ್ತಿ ಮಾತಾಡ್ಕೊಂಡು ಕೂತ್ಕೊಳ್ಳಕ್ಕೆ ನನ್ನ ಹತ್ರ ಟೈಮ್ ಅಲ್ಲ. ಮೈ ಫ್ಲೈಟ್ ಇಸ್ ವೈಟಿಂಗ್ ಏನೋ. ಎಲ್ಲಿ? ನಿಮ್ಮನೆ ಮೇಲೆ ಬೇಗ ನಾನು ಡೈಮಂಡ್ಸ್ ಕೊಟ್ಬಿಡಿ, ನಾನು ಹೊರಟೋಗ್ತೀನಿ. ನೋಡಿ, ನೀವು ಕೊಟ್ಟಿರೋ ಡೈಮಂಡ್ಸ್ ಎಲ್ಲ ಡೂಪ್ಲಿಕೇಟ್ ಅಂತೆ. ಅದನ್ನ ನಿಮ್ಮ ಹಸ್ಬೆಂಡ್ ಬಂದು ತಗೊಂಡು ಹೋದ್ರು. ಅಗ್ರಿಮೆಂಟ್ ಮಾಡ್ಕೊಟ್ಟಿರೋದು ನನ್ನ ಜೊತೆಲಿ. ಆ ಮ್ಯಾನ್ಗೆ ಯಾಕ್ರಿ ಕೊಟ್ರಿ ನೀವು? ಅದೆಲ್ಲ ನನ್ಗೆ ಗೊತ್ತಿಲ್ಲ. ಒಟ್ನಲ್ಲಿ ನಾನು ಅವ್ರಿಗೆ ಡೈಮಂಡ್ಸ್ ಕೊಟ್ಟೆ ಅಷ್ಟೇ. ಏನ್ರಿ, ನಾನೇ ಫೂಲ್ ಮಾಡ್ತಾ ಇದ್ದೀರಾ? ನಾನ್ ನಿಮ್ನ ಸುಮ್ನೆ ಬಿಡೋದಿಲ್ಲ. ನೋಡ್ತಾ ಇದೀನಿ ಏನ್ ಮಾತಿಗೆ. ಏನ್ರಿ ಮಾಡ್ತೀರಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಸ್ವಲ್ಪ ಸ್ವಲ್ಪ ಕಮ್ಜಾ ನಡ್ಕ ಮನೆ ಪಡೆಯೋ ಮುರುಗೇಂಡೆ ಕಾಯಿಸ್ಬೇಕಿದ್ರೆ ಬಾಯ್ ಮುಚ್ಚಲೆ. ಅಲ್ರಿ ಹೋಗಿ ಹೋಗಿ ಫಾರಿನರ್ಸ್ ಮೋಸ ಮಾಡೋದು. ಮೋಸ ಮಾಡಕ್ಕೆ ಇಂಡಿಯಾದ ಜನರು ಇರಲಿಲ್ವಾ? ನಾವು ಅವ್ರಿಗೆ ಮೋಸ ಮಾಡಿಲ್ಲ, ಅವರೇ ನಮಗೆ ಮೋಸ ಮಾಡಿದ್ರು. ಹೇಳಿದ್ದಾರೆ ನೀವು ಅಗ್ರಿಮೆಂಟ್ ಬರ್ಕೊಟ್ಟಿದ್ದೀರಾ. ಇವು ಡೈಮಂಡ್ಸ್ ನ 1 ಲಕ್ಷ ರೂಪಾಯಿ ಹಣ ಇಟ್ಕೊಂಡಿದ್ರೆ ಅಂತ ನಮ್ಗೆ ಗೊತ್ತಾಗಿದೆ. ವಿರುದ್ಧವಾಗಿ ಹಣ ಇಟ್ಕೊಳ್ಳೋದು, ಬಡ್ಡಿಗೆ ದುಡ್ಡು ಕೊಡೋದು ತಪ್ಪು. ನಿಮ್ಮ ಹತ್ರ ಪಾನ್ ಬ್ರೋಕರ್ ಲೈಸೆನ್ಸ್ ಇದೆಯಂದ್ರೆ 1 ಲಕ್ಷ ರೂಪಾಯಿ ವಾಪಸ್ ಕೊಡ್ತೀನಿ ಅಂದ್ರು ನೀವು ಡೈಮಂಡ್ ವಾಪಸ್ ಕೊಡ್ತಾ ಇಲ್ಲ. ಇದು ಕ್ರಿಮಿನಲ್ ಅಫೆನ್ಸ್. ಇನ್ಸ್ಪೆಕ್ಟರ್, ಆ ಡೈಮಂಡ್ಸ್ ನ ಇವ್ರ ಹಸ್ಬೆಂಡ್ ಕೊಟ್ಟಿದ್ದೀನಿ. ಇನ್ಸ್ಪೆಕ್ಟರ್, ನಾನ್ ನನ್ನ ಹಸ್ಬೆಂಡ್ ನ ಬಿಟ್ಟದಾಗಿದೆ. ನಾನ್ ಡೈಮಂಡ್ಸ್
ಡೈಮಂಡ್ಸ್ ನ ಅವ್ರು ಹೇಗ್ ತಗೊಳ್ಳೋದಕ್ಕೆ ಸಾಧ್ಯ? ಅಗ್ರಿಮೆಂಟ್ ಅಲ್ಲಿ ಇರೋದು ನನ್ನ ಹೆಸರು. ನಂಗೆ ಸುಮ್ನೆ ಪ್ರಾಬ್ಲಮ್ ಕೊಡ್ಬೇಡ. ನಿನ್ನ ಹಸ್ಬೆಂಡ್ ಎಲ್ಲಿದ್ದಾರೆ ಅಂತ ತೋರಿಸು, ನಾನೇ ಅವ್ರ ಹತ್ರ ಮಾತಾಡಿ ಆ ಡೈಮಂಡ್ಸ್ ನ ವಸೂಲ್ ಮಾಡ್ಕೊಡ್ತೀನಿ. ಮಾತಾಡ್ಕೊಂಡು ಅವ್ರವರೇ ಹೋಗ್ತಾ ಇದಾರಲ್ಲ, ನಮ್ಗೇನ ಕೆಲಸ? ಜಾಸ್ತಿ ಆಗ್ಬಿಟ್ಟಿವೆ, ಬನ್ನಿ ಹೊಡಿತಾ ಕುಕ್ಕೊಳ್ಳೋಣ. ಹಲೋ ಮಿಸ್ಟರ್ ಫ್ರಾಂಕ್. ಹೇಳಿ ಡೂಪ್ಲಿಕೇಟ್ ಮ್ಯಾಮ್. ಡೂಪ್ಲಿಕೇಟ್ ನೀವು ಏನೋ ಫಾರಿನವ್ರಿಗೆ ಮೋಸ ಮಾಡ್ಬೇಕು ಅಂತ ಇದ್ದೀರಿ? ನೋಡಿ ಮಿಸ್ಟರ್ ಫ್ರಾಂಕ್, ನಾನ್ ಕೊಟ್ಟ ಡೈಮಂಡ್ ನ ಪ್ಲೀಸ್ ನೀವು ಇವ್ರಿಗೆ ಕೊಟ್ಬಿಡಿ. ಯಾಕಂದ್ರೆ ಇವ್ರ ಜೊತೆ ನನ್ನ ಅಗ್ರಿಮೆಂಟ್ ಆಗಿದೆ. ಅವ್ರಿಗೂ ನಮಗೂ ಸಂಬಂಧ ಇಲ್ಲ. ಆದ್ರೆ ಆ ಡೈಮಂಡ್ ನಾನು ನಿಮಗೆ ಕೊಟ್ಟಿದ್ದು. ಇರ್ಬೋದು ಮೇಡಮ್, ಆದ್ರೆ ಅವೆಲ್ಲ ಡೂಪ್ಲಿಕೇಟು. ಇವಳನ್ನ ಕಂಡ್ರೆ ನಂಗೆ ಹಾಗಾರಿಲ್ಲ. ಇವಳಿಗೋಸ್ಕರ ನಾನು ಬಂಕಿಂಗ್ ಹ್ಯಾಂಪ್ ಪಕ್ಕ ಇರೋ ನನ್ನ ಪ್ಯಾಲೇಸಿನ ಡ್ರಿಂಕಿಂಗ್ ಹ್ಯಾಂಪ್ ಪಕ್ಕ ಬಿಟ್ಬಿಟ್ಟೆ. ಇವಳಿಂದಾಗಿ ನನಗೆ ಲಾಸ್ಟ್ ಮೇಲೆ ಲಾಸ್ ಆಗ್ತಾ ಇದೆ. ಯಾವ್ದೋ ದೇಶದಲ್ಲಿ ಗಲಾಟೆ ಮಾಡ್ಕೊಂಡ್ ಬಂದು ಇಲ್ಲಿ ಕಿರಿಕಿರಿ ಮಾಡಿದ್ರೆ ನಾವು ಸುಮ್ನೆ ಇರ್ತೀವ? ಬಾಲ ಕತ್ತರಿಸ್ಬಿಡ್ತೀವಿ. ಕತ್ತರಿಸೋದು ನಾನು ನಿಮ್ಗೆ ಕತ್ತರಿಸ್ತೇನೆ. ಅದು ಜಗಳ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಇವ್ರಿಬ್ರು ರಾಜಿ ಮಾಡಿಸ್ಬೇಡ. ನೋಡಿ, ನೀವಿಬ್ರು ನಮ್ಮ ಮನೆಗೆ ಬನ್ನಿ, ಫ್ರೆಂಡ್ಲಿ ಆಗಿ ಡಿಸ್ಕಷನ್ ಮಾಡಿ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಐ ವಾಂಟ್ ಟು ಡ್ರಿಂಕ್. ಸಾರಿ, ನಮ್ಮ ಮನೇಲಿ ಡ್ರಿಂಕ್ಸ್ ಸಿಗಲ್ಲ. ನಿಮ್ಮ ಹೇಗಿದ್ರೆ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಹಿಡ್ಕೊಂಡು ಬಂದಿದ್ದೀನಿ. ಬೇಗ ಹೋಗಿ ಒಂದು ಗ್ಲಾಸ್ ತಗೊಂಬ. ನಮಗೆ ಡ್ರಿಂಕ್ಸ್ ಅನ್ನ ಗ್ಲಾಸು ಒಳಗಡೆ ಹಾಕೊಂಡು ಕುಡಿದು ಹಾಕಲ್ಲ, ಬಾಟ್ಲಿನ ಹಂಗಂಗೆ ಗಟ 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 ಅಂತ ಹೆಚ್ಚು ಬಿಡ್ತೀನಿ. ನೀವು ನಂಗೆ ಇದನ್ನ ಕುಡಿಸಿ. ನಾನು ನಿಮ್ಗೆ ಡ್ರಿಂಕ್ಸ್ ಕೊಡಿಸ್ಬೇಕಾ? ಇದುವರೆಗೂ ನಾನು ಯಾರಿಗೂ ಡ್ರಿಂಕ್ಸ್ ಕೊಡಿಸಿಲ್ಲ. ಸರಿ ಬಿಡಿ, ಹಾಗಿದ್ರೆ ನಾವು ಈಗ ಫ್ಲೈಟ್ ಹಿಡ್ಕೊಂಡು ನಮ್ಮೂರ್ಗೆ ಹೋಗ್ತೀವಿ. ನಾನೇ ಕೊಡಿಸ್ತೀನಿ. ಈ ಕುಡಿತಾ ಹೇಳ್ತಂಗೆ ನಮಗೆ ಡ್ಯಾನ್ಸ್ ಮಾಡಬೇಕು ಅಂತ ಹೊಮ್ಮೆದು ಬಂದ್ಬಿಡುತ್ತೆ. ಈಗ ನಮ್ಮ ಜೊತೆ ಯಾರು ಡ್ಯಾನ್ಸ್ ಮಾಡ್ತೀರಾ? ನಾನು ನಿನ್ ಜೊತೆ ನಾನು ಮಾಡಲ್ಲ. ಜೆಂಡ ಮುಳುಗದ ಜೊತೆ ಡ್ಯಾನ್ಸ್ ಮಾಡಿ ನಮಗೆ ಅಭ್ಯಾಸ ಇದೆ. ನನ್ನ ಜೊತೆ ನೀವೇ ಯಾಕೆ ಡ್ಯಾನ್ಸ್ ಮಾಡಬಾರ್ದು? ನಾನು ನಿಮ್ ಜೊತೆ ಡ್ಯಾನ್ಸ್ ಇದುವರೆಗೂ ನಾನು ನನ್ನ ಹಬ್ಬಿ ಜೊತೆ ಡ್ಯಾನ್ಸ್ ಮಾಡಿಲ್ಲ. ನಮ್ಮ ಹುಡುಗ ಹೋಗ್ತೀರಾ? ಜಾಜಿ ಅವರೇ, ಹಾಳಾಗೋಗ್ಲಿ ಕುಡಿದ್ಬಿಡ್ರಿ. ರಾಜಿ ಆದ್ರೆ ನಮ್ಗೆ ಒಳ್ಳೇದು. ಮಿಸ್ಟರ್ ಫ್ರಾಂಕ್, ಕಮ್ ವಿತ್ ಮೀ. ಯೆಸ್, ಜಸ್ಟ್ a minute. ನಿಮ್ ಜೊತೆ ಡ್ಯಾನ್ಸ್ ಮಾಡಿ ಗೋವಾಯ್ತು. ಹಾಯ್ ಕ್ಲಾರಾ. ಕ್ಲಾರಾ, ನಿಮ್ಮ ಹಸ್ಬೆಂಡ್ ನಿಮ್ಮನ್ನ ತುಂಬಾ ಲವ್ ಮಾಡ್ತಾರೆ. ಹಾಗಾಗಿ ನೀವಿಬ್ರು ರಾಜಿ ಮಾಡ್ಕೊಂಡ್ಬಿಡಿ. ಫ್ರಾಂಕ್ ನನ್ನ ಲವ್ ಮಾಡ್ತಾ. ಎಸ್. ಮತ್ತೆ ನೀವಿಬ್ರು ಯಾಕೆ ಡ್ಯಾನ್ಸ್ ಮಾಡ್ತಾ ಇದ್ದು? ನಿಮ್ಮಿಬ್ರಿಗೆ ಏನಾದ್ರು ಆಫರ್ ಇದೆಯಾ? ನೋ ನೋ ನೋ, ನಾನು ಆ ರೀತಿ ಅಫೇರ್ಸ್ ಎಲ್ಲ ಇಟ್ಕೊಳ್ಳಲ್ಲ. ಮ್ಯಾರೇಜ್ ಆಗಿದೆ, ಏನೋ. ನನಗೆಲ್ಲ ಗೊತ್ತಿದೆ. ನೀವು ಒಂದು ಸ್ಟಾಫರ್ ಇಟ್ಕೊಂಡು ಅವನ ಹತ್ರ ಇರೋ ಡೈಮಂಡ್ಸ್ ಎಲ್ಲ ಹೊಡೆಯೋದಕ್ಕೆ ಅಂತ ಪ್ಲಾನ್ ಮಾಡಿದ್ರಿ. ಆಕ್ಚುಲಿ ನಾನು ನಿಮ್ಮಿಬ್ರು ಒಂದ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಮತ್ತೆ ನೀವ್ ಯಾಕೆ ನನ್ನ ಹಸ್ಬೆಂಡ್ ಡಾನ್ಸ್ ಮಾಡ್ತಾ ಇದ್ದಿದ್ದು? ನಿಮಗೆ ಮತ್ತೆ ಬುದ್ಧಿ ಕಲಿಸ್ತೀನಿ, ಪೊಲೀಸ್ ಅವ್ರನ್ನ ಕರೆಸ್ತೀನಿ. ಮಾಸ್ತ್ರ ಮಾಸ್ತ್ರ ಮಾಸ್ತ್ರ. ನಮ್ಮ ಸಾಹೇಬ್ರು ಸುಸ್ತ್ರೆ ಸುಸ್ತ್ರೆ ಸುಸ್ತ್ರೆ. ಹೇಳಿ ಇನ್ಸ್ಪೆಕ್ಟರ್. ನೋಡಿ ಮೇಡಮ್, ಆ ಫಾರಿನರ್ಸ್ಗೆ ಮಿನಿಸ್ಟರ್ ಇನ್ಫ್ಲೂಯೆನ್ಸ್ ಇದೆ. ನಮಗೆ ಎಂಬಸಿಯಿಂದ ಪ್ರೆಷರ್ ಆಗ್ತಾ ಇದೆ. ಈ ಕೇಸ್ನ ನೀವೇ ಸೆಟಲ್ ಮಾಡ್ಕೊಂಡಿಲ್ಲ ಅಂದ್ರೆ ಇಂಟರ್ನ್ಯಾಷನಲ್ ಸುದ್ದಿ ಆಗುತ್ತೆ. ಆಗ ನೀವು ಕಂಪ್ಲೇಂಟ್ಸ್ ಹೋಗ್ತೀರಲ್ಲ, ಟಿವಿನಲ್ಲಿ ನಿಮ್ಮ ಮುಖನ 70 mm ತೋರಿಸ್ಬೇಕಾಗುತ್ತೆ. ನೀವೇ ಏನಾದ್ರು ಮಾಡಿ ಈ ಕೇಸ್ನ ಸಾಲ್ವ್ ಮಾಡಿ ಪ್ಲೀಸ್. ಮೇಡಮ್, ಇದು ಇಂಡಿಯಾ. ಏನೋ ಇಲ್ಲಿ ನೀವು ಒಂದು ಕೇಸ್ ಹಾಕಿದ್ರೆ 10 ವರ್ಷ ಆದ್ರೂ ಮುಗಿಯೋದಿಲ್ಲ. ಕೇಸ್ ಅಡ್ಜನ್ ಆಗ್ತಾನೆ ಇರುತ್ತೆ. ಆಯ್ಸೋಲೆ. ಬಿಕಾಸ್ ದಿಸ್ ಇಸ್ ಇಂಡಿಯಾ. ಏನೋ ಇಲ್ಲಿ ಕೇಸ್ ಲೇಟ್ ಆದಷ್ಟು ಬಿಸಿ ಹೊರಟೋಗುತ್ತೆ, ಜನ ಮರ್ತೋಗ್ತಾರೆ, ಸುಮ್ಮನೆ. ಹಾಗೆ ನೀವೇನಾದ್ರೂ ಇವ್ರ ಮೇಲೆ ಕೇಸ್ ಹಾಕಿದ್ದೆ ಆದ್ರೆ 20 ವರ್ಷ ಆದ್ರೂ ಕೇಸ್ ಮುಗಿಯೋದಿಲ್ಲ. ನೀವು ಸಿಂಪಲ್ ಆಗಿ ರಾಜಿ ಆಗ್ಬಿಡಿ. ಇನ್ಸ್ಪೆಕ್ಟರ್, ನನಗೆ ಗೊತ್ತಾಯ್ತು. ಈ ಜಾಜಿಯಿಂದ ಒಂದ್ ಡೈಮಂಡ್ ನೀವು ಲಂಚ ತಗೊಂಡು ಅವ್ರ ಪರವಾಗಿ ಟಾಕ್ ಮಾಡ್ತಾ ಇದ್ದೀರಾ ಅಂತ. ನಮ್ಮ ಸಾಹೇಬ್ರು ಡೈಮಂಡ್ ಲಂಚ ತಗೊಂಡಿದಾರ. ಭ್ರಷ್ಟಾಚಾರ ತಡೆಯೋದಕ್ಕೆ ನಾನು ಇರೋದು. ನಾನು ಹಂಗೆ ಯಾರ ಹತ್ರ ಏನು ತಗೊಳೋದಿಲ್ಲ. ಪಾಪ ನಮ್ಮ ಸಾಹೇಬ್ರು ಮನೇಲಿ ಅವ್ರ ಹೆಂಡತಿ ಹತ್ರ ಕಾಫಿನೇ ತಗೊಳಲ್ಲ, ಇವರೇ ಮಾಡ್ಕೊಡ್ತಾರೆ. ಇದನ್ನು ಕೇಳಿದ್ರಾ? ಕೇಳಿದ್ರೆ ನಾವು ಹೇಳ್ಬೇಕು. ಇನ್ಸ್ಪೆಕ್ಟರ್, ನಿಮ್ ಜೇಬಲ್ಲಿ ಫಳ ಫಳ ಅಂತ ಹೊಳಿತಾ ಇರೋ ಡೈಮಂಡ್ ಇದೆ, ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಡೈಮಂಡ ನಾನು ಜೋಬಲ್ಲಿ ದುಡ್ಡೇ ಇಟ್ಕೊಳಲ್ಲ. ಇಟ್ಕೊಳಕ್ಕೆ ಅವ್ರ ಹೆಂಡತಿ ಬಿಡ್ಬೇಕಲ್ಲ. ಅವ್ರಿಗೆ ಸರ್ ಅನ್ಮಾನ ಒಂದ್ಸರಿ ಚೆಕ್ ಮಾಡೇ ಬಿಡೋಣ ಸರ್.
ಸಾರಿ ಸರ್ ಇವಾಗ ಕೈ ಹಾಕ್ತಾ ಇದ್ದೀನಿ. ಈ ಡೈಮಂಡ್ ಅಲ್ಲಿಂದ ಬಂತು ನಮ್ದೇ ತಾನೇ ಅಂದ್ರೆ ನೀವು ಇವ್ರ ಹತ್ರ ಲಂಚ್ ತಗೊಂಡಿದ್ದೆ ಒಳ್ಳೆ ಕೇಸು ಸರ್. ಇವರು ಬೇಡ, ಇವ್ರು ಡೈಮಂಡು ಬೇಡ, ತಗೊಂಡಿದ್ದೀನಿ ಡೈಮಂಡು. I like it. ಎಲ್ರು ಸೇರ್ಕೊಂಡು ನಂಗೆ ಮೋಸ ಮಾಡ್ತಿದ್ದಾರೆ. ಈ ಕಷ್ಟನ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ನೀವ್ ಈ ತರ ಟ್ರೈ ಮಾಡ್ತಿದ್ರೆ ನಿಮ್ನ ಬಿಟ್ಬಿಡ್ತೀವಿ ಅಂತ ಅನ್ಕೋಬೇಡಿ. ಕಂಪ್ಲೇಂಟ್ ಕೊಟ್ಟು ನಿಮ್ನ ಲಾಕಪ್ಗೆ ಹಾಕಿಸ್ತೇವೆ. ಇದೆಲ್ಲ ಬೇಕಿತ್ತ ನಿಮ್ಗೆ? ಮೋಸ ಹೋಗೋಣ ಅಂತ ದೊಡ್ಡದಾಗಿ ಹೇಳ್ಕೊತಾ ಇದ್ದೆ. ಈಗ ನೋಡಿ ಮೋಸ ಹೋಗೋದನ್ನ ಕೆಲಸ ಮಾಡ್ಕೊಂಡು ಈ ಹೆಂಗಸರು ಮೋಸ ಹೋಗಲ್ಲ ಅಂತ ನೀವೇ ತಾನೇ ಹೇಳಿಕೆ ಕೊಟ್ಟಿದ್ದು. ಎಸ್, ಈ ವಿಷಯ ನಿಮ್ಗೆ ಗೊತ್ತಾಯ್ತು? ಫಾರಿನ್ ಅಂದ್ರೆ ನಿಜವಾಗ್ಲೂ ಫಾರಿನ್ ಅಲ್ಲ. ನೀವು ಕೂಡ ಮೋಸ ಹೋಗ್ತೀರಾ ಅಂತ ನಿಮ್ಗೆ ಅರ್ಥ ಮಾಡ್ಸೋದಕ್ಕೆ ಫಾರಿನ್ ಘಟಕಗಳು ಬಂದಿರೋ